ಮಿತ್ರರೇ ನಮಸ್ಕಾರ. ಮಿತ್ರರೇ, ಉತ್ತರ ಪ್ರದೇಶ ಈ ದೇಶದಲ್ಲಿ ಒಂದಿಲ್ಲ ಒಂದು ಕಾರಣಕ್ಕೆ ಸುದ್ದಿ ಆಗ್ತಲೇ ಇರುತ್ತೆ. ಕಾರಣ ಏನು ಕೇಳಿದ್ರೆ ಯೋಗಿಯ ಆಡಳಿತ ವೈಖರಿ. ಅವ್ರು ಏನೇ ತೀರ್ಮಾನ ಮಾಡಿದ್ರೂ ಕೂಡ ಅದು ದೇಶದ ಮಟ್ಟದಲ್ಲಿ ಸದ್ದು ಮಾಡುವಂತಿರುತ್ತೆ. ಬಹುಶಃ ಲೋಕಸಭಾ ಚುನಾವಣೆ ಆದ ಬಳಿಕ ಯೋಗಿ ಆದಿತ್ಯನಾಥ್ ಸ್ವಲ್ಪ ತಣ್ಣಗಾಗಿದ್ರು. ಅಂದ್ರೆ ಈ ಹಿಂದಿನ 6 ವರ್ಷಗಳ ಕಾಲ ಅವ್ರೇನು ಆಡಳಿತ ನಡೆಸ್ತಾ ಇದ್ರು ಅದಕ್ಕಿಂತ ಸ್ವಲ್ಪ ಭಿನ್ನವಾಗಿ ಆಡಳಿತ ನಡೆಸುವಂತಹ ಪ್ರಯತ್ನ ಮಾಡಿದ್ರು. ಕಾರಣ ಇಷ್ಟೇ, ಯೋಗಿ ಸಿಕ್ಕಾಪಟ್ಟೆ ಅಗ್ರೆಸಿವ್, ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳುತ್ತಾರೆ, ಒಂದು ರೀತಿಯಲ್ಲಿ ದಮನಕಾರಿ ನೀತಿಯನ್ನು ಅನುಸರಿಸ್ತಾರೆ. 2017ರಲ್ಲಿ ಯೋಗಿ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಯೋಗಿ ಕೈಗೊಂಡಂತಹ ನಿರ್ಧಾರಗಳು ಸರಿಯಾಗಿತ್ತು. ಆದರೆ ಈಗ ಇದು ಅತಿರೇಕಕ್ಕೆ ಹೋಗ್ತಾ ಇದೆ. ಅಧಿಕಾರಿಗಳು ತಮ್ಮ ಮನಸ್ಸಿಗೆ ಬಂದಂತೆ ವರ್ತಿಸ್ತಾ ಇದ್ದಾರೆ. ಈ ರೀತಿಯ ಮಾತುಗಳು ಲೋಕಸಭಾ ಚುನಾವಣೆ ಆದ ಬಳಿಕ ಕೇಳೋದಕ್ಕೆ ಶುರುವಾಯಿತು. ಯಾಕೆ ಕೇಳಿದ್ರೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ನಿರೀಕ್ಷಿತ ಸೀಟ್ಗಳು ಬಂದಿರಲಿಲ್ಲ. 70-75 ಸೀಟ್ ಬರುತ್ತೆ ಎನ್ನುವಂತಹ ನಿರೀಕ್ಷೆ ಇದ್ದಂತಹ ಬಿಜೆಪಿಗೆ ಬಂದಿದ್ದು ಕೇವಲ 33 ಮಾತ್ರ. ಇದು ನರೇಂದ್ರ ಮೋದಿ ಅವರ ಸರ್ಕಾರ ರಚನೆಗೂ ಕೂಡ ತೊಡಕಾಗ್ಬಿಡ್ತು. ಪಕ್ಷದ ನಾಯಕರು, ಪಕ್ಷದ ಕಾರ್ಯಕರ್ತರೇ ಈ ರೀತಿಯಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ರಿಂದಾಗಿ ಯೋಗಿಯೂ ಕೂಡ ಸ್ವಲ್ಪ ತಣ್ಣಗಾಗಿದ್ರು. ಆದ್ರೆ ಮಿತ್ರರೇ, ಈ ಐ ಲವ್ ಮೊಹಮ್ಮದ್ ಅಭಿಯಾನ ಇದೆಯಲ್ಲ, ಇದು ಯೋಗಿಯನ್ನ ಮತ್ತೆ ಕೆರಳುವಂತೆ ಮಾಡಿದೆ. ಯೋಗಿ ಪುನಃ ತನ್ನ ಮೊದಲಿನ ವರಸೆಯಲ್ಲೇ ಆಡಳಿತವನ್ನು ನಡೆಸೋದಕ್ಕೆ ಶುರು ಮಾಡಿದ್ದಾರೆ. ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಉತ್ತರ ಪ್ರದೇಶದಲ್ಲಿ ಆಪರೇಷನ್ ಲಂಗಡಾ ಮತ್ತು ಆಪರೇಷನ್ ಕಲಾಸ್ ಹೆಸರಿನಲ್ಲಿ ಪೊಲೀಸರು ಆರ್ಭಟಿಸ್ತಾ ಇದ್ದಾರೆ. ಬರೇಲಿ ಘಟನೆಯ ಬಳಿಕ ಒಂದಷ್ಟು ದಿನ ಜೆಸಿಬಿಗಳು ಗರ್ಜಿಸಿದ್ವು. ಈಗ ಪೊಲೀಸರ ಬುಲೆಟ್ಗಳು ಸೌಂಡ್ ಮಾಡ್ತಾ ಇದ್ದಾವೆ. ಕಳೆದ 48 ಗಂಟೆಗಳಲ್ಲಿ 24 ಎನ್ಕೌಂಟರ್ಗಳಾಗಿದ್ದಾವೆ. ಯೋಗಿಯ ರುದ್ರ ತಾಂಡವ ಆಡಳಿತ ವೈಖರಿಗೆ ಕ್ರಿಮಿನಲ್ಗಳೆಲ್ಲ ಬಿಲ ಸೇರ್ತಾ ಇದ್ದಾರೆ. ಮಿತ್ರರೇ, ಉತ್ತರ ಪ್ರದೇಶದಲ್ಲಿ ಆಗ್ತಿರುವಂತಹ ಲೇಟೆಸ್ಟ್ ಡೆವಲಪ್ಮೆಂಟ್ಗಳ ಬಗ್ಗೆ ಒಂದಷ್ಟು ಡೀಟೇಲ್ ಮಾಹಿತಿಯನ್ನು ಕೊಡ್ತೀನಿ. ಯಾವ ರೀತಿಯಾಗಿ ಅಲ್ಲಿ ಎನ್ಕೌಂಟರ್ ನಡೀತಾ ಇದೆ, ಯಾಕೋಸ್ಕರವಾಗಿ ನಡೀತಾ ಇದೆ, ಯೋಗಿ ಪುನಃ ಹಳೆಯ ಆಡಳಿತ ಮಾದರಿಯನ್ನೇ ಅನುಸರಿಸೋದಕ್ಕೆ ಕಾರಣ ಏನು, ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಕಾನ್ಪುರ್ನಲ್ಲಿ ಮೊದಲಿಗೆ ಐ ಲವ್ ಮೊಹಮ್ಮದ್ ವಿವಾದ ಆರಂಭಗೊಂಡಿದ್ದು. ನಂತರ ಆ ಕಿಚ್ಚು ದೇಶಾದ್ಯಂತ ಹಬ್ಬುತ್ತೆ. ಅಂತ್ಯ ಆಗಿದ್ದೆಲ್ಲಿ ಕೇಳಿದ್ರೆ ಬರೇಲಿಯಲ್ಲಿ. ಸೆಪ್ಟೆಂಬರ್ 26ನೇ ತಾರೀಕು ಬರೇಲಿಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಗಲಭೆ ಆಗುತ್ತೆ. ಬರೇಲಿಯಲ್ಲಿ ಗಲಭೆ ಆಗುವವರೆಗೂ ಕೂಡ ಯೋಗಿ ಸರ್ಕಾರ ಬಹಳ ತೀವ್ರವಾಗಿ ವರ್ತಿಸಿರಲಿಲ್ಲ. ಸರಿ ಹೋಗ್ತಾರೆ, ತಿದ್ದುಕೊಳ್ತಾರೆ, ಈ ರೀತಿಯಾಗಿ ಒಂದಷ್ಟು ಕಾಲಾವಕಾಶವನ್ನು ಕೊಟ್ಟರು. ಯಾವಾಗ ಬರೇಲಿಯಲ್ಲಿ ಗಲಭೆಯನ್ನು ಎಬ್ಬಿಸಿದ್ರು, ಘರ್ಷಣೆಯನ್ನ ಮಾಡಿದ್ರು, ಪೊಲೀಸರಿಗೆ ಕಲ್ಲು ಹೊಡೆಯುವಂತಹ ಪ್ರಯತ್ನಗಳಾದ್ವಲ್ಲ, ಅದಾಗ್ತಿದ್ದ ಹಾಗೆ ಯೋಗಿ ಸ್ವಲ್ಪ ಅಗ್ರೆಸಿವ್ ಆದ್ರು. ಆರಂಭದಲ್ಲಿ ಬರೇಲಿಗೆ ಜೆಸಿಬಿಯನ್ನು ನುಗ್ಗಿಸಿದ್ರು. ಎಲ್ಲೆಲ್ಲಿ ಅಕ್ರಮ ಕಟ್ಟಡಗಳಿದೆಯೋ ಎಲ್ಲವುದನ್ನು ನೆಲಸಮ ಮಾಡಿದ್ರು. ಮುಖ್ಯವಾಗಿ ಮೌಲಾನಾ ತೌಕೀರ್ ರಾಜಾ ಯಾರು ಗಲಭೆಗೆ ಕಾರಣರಾಗಿದ್ರು ಆ ಮೌಲಾನನ ಆಸ್ತಿಗಳು ಜೊತೆಗೆ ಆತನಿಗೆ ಸಂಬಂಧಪಟ್ಟಂತವರ ಆಸ್ತಿಗಳನ್ನು ನೆಲಸಮ ಮಾಡಲಾಯಿತು. ಅಲ್ಲಿ ಮಸೀದಿಗಳಿದ್ರೂ ಕೂಡ ಬಿಟ್ಟಿಲ್ಲ, ಮದುವೆ ಹಾಲ್ಗಳಿದ್ರೂ ಕೂಡ ಬಿಟ್ಟಿಲ್ಲ. ನಿರಂತರವಾಗಿ ಜೆಸಿಬಿಯನ್ನು ನುಗ್ಗಿಸುವಂತಹ ಕೆಲಸ ಆಯಿತು. ಮಿತ್ರರೇ, ಯೋಗಿಗೆ ಇಷ್ಟಕ್ಕೆ ಸಮಾಧಾನ ಆಗಿಲ್ಲ. ಯಾಕೋ ಅವರಿಗೆ ಉತ್ತರ ಪ್ರದೇಶದಲ್ಲಿ ಮೊದಲಿನ ರೀತಿ ಆಗ್ತಾ ಇದೆ. ಗೂಂಡಾಗಳೆಲ್ಲ ಸ್ವಲ್ಪ ಚಿಗಿತುಕೊಂಡಿದ್ದಾರೆ ಅಂತ ಅನ್ಸೋದಕ್ಕೆ ಶುರು ಆಯ್ತೇನೋ. ಅದಕ್ಕೆ ಪೊಲೀಸರನ್ನ ಕರೆದು ಹೇಳಿರ್ಬೇಕು, ನನಗೆ ಉತ್ತರ ಪ್ರದೇಶದಲ್ಲಿ ಗುಂಡಿನ ಸದ್ದೆ ಕೇಳ್ತಾ ಇಲ್ವಲ್ಲ, ಕೊಲೆ ಸುಲಿಗೆ ಪ್ರಕರಣ ಸ್ವಲ್ಪ ಜಾಸ್ತಿ ಆಗ್ತಾ ಇದೆಯಲ್ಲ, ಟ್ರೀಟ್ಮೆಂಟ್ ಆರಂಭಿಸಿ ಅಂತ. ನಾನು ಯಾಕೆ ಹೀಗೆ ಹೇಳಿದೆ ಅಂತಂದ್ರೆ, ಯೋಗಿ ಇತ್ತೀಚೆಗೊಂದು ಘೋಷಣೆ ಮಾಡಿದ್ರು, ಯಾರಾದರೂ ಕಾನೂನನ್ನು ಕೈಗೆತ್ತಿಕೊಂಡಿದ್ದೇ ಆದ್ರೆ ಅಂಥವ್ರು ಕೇಳದೇ ಇದ್ರೂ ಕೂಡ ನರಕಕ್ಕೆ ಕಳಿಸೋದಕ್ಕೆ ನಾವು ಟಿಕೆಟ್ ಹರಿದು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅಂತ ಯೋಗಿ ಅಬ್ಬರಿಸಿದ್ರು. ಅದು ಆಗ್ತಿದ್ದ ಹಾಗೆ ಮಿತ್ರರೇ, ಉತ್ತರ ಪ್ರದೇಶದಲ್ಲಿ ಆಪರೇಷನ್ ಲಾಂಗಡಾ ಮತ್ತು ಆಪರೇಷನ್ ಕಲಾಸ್ ಹೆಸರಿನಲ್ಲಿ ಪೊಲೀಸ್ ಕಾರ್ಯಾಚರಣೆ ಆರಂಭಗೊಂಡಿದೆ. ಅಂದ್ರೆ ಪೊಲೀಸರ ಎನ್ಕೌಂಟರ್ ಕಾರ್ಯಾಚರಣೆ. ಇಲ್ಲಿ ಆಪರೇಷನ್ ಲಾಂಗಡಾ ಅಂತಂದ್ರೆ ಆರೋಪಿಗೆ ಒಂದು ಚಾನ್ಸ್ ಕೊಡುವಂತಹದ್ದು. ಗುಂಡು ಹೊಡಿತಾರೆ, ಆದ್ರೆ ಆತ ಬದುಕಿರ್ತಾನೆ. ಮಂಡಿ ಕೆಳಗೆ ಗುಂಡು ಹೊಡೆದು ಆತ ಕುಂಟುತ್ತಾ ಓಡಾಡುವ ಹಾಗೆ ಮಾಡಿಟ್ಟಿರ್ತಾರೆ. ಪಕ್ಕಾ ಪೊಲೀಸ್ ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ ಮಂಡಿ ಚಿಪ್ ಕಳಿಸಿರ್ತಾರೆ. ಅದೇ ಆಪರೇಷನ್ ಕಲಾಸ್ ಅದಕ್ಕೆ ವಿರುದ್ಧ. ಆತನಿಗೆ ಬದುಕೋಕ್ ಚಾನ್ಸೇ ಇಲ್ಲ. ಪೊಲೀಸರು ನೇರವಾಗಿ ಹೋಗಿ ಗುಂಡು ಹೊಡಿತಾರೆ. ಯೋಗಿ ಘೋಷಣೆ ಮಾಡದಂತೆ ಡೈರೆಕ್ಟ್ ನರಕಕ್ಕೆ ಟಿಕೆಟ್ ಕೊಟ್ಟು ಕಳುಹಿಸಲಾಗುತ್ತೆ. ಉತ್ತರ ಪ್ರದೇಶದಲ್ಲಿ ಈ ಹಿಂದೆಯೂ ಕೂಡ ಇಂತಹ ಕಾರ್ಯಾಚರಣೆಗಳು ನಡೀತಾನೆ ಇದ್ವು, ಏನು ಹೊಸತಲ್ಲ. ಆದರೆ ಕಳೆದ 48 ಗಂಟೆಗಳಲ್ಲಿ ಈ ಕಾರ್ಯಾಚರಣೆಯ ವೇಗ ಇದೆಯಲ್ಲ, ಇದು ಉತ್ತರ ಪ್ರದೇಶದ ಪಾತಕಿಗಳಲ್ಲಿ ನಡುಕ ಹುಟ್ಟಿಸ್ಬಿಟ್ಟಿದೆ. ಯಾಕೆ ಅಂತಂದ್ರೆ 48 ಗಂಟೆಗಳಲ್ಲಿ ಬರೋಬ್ಬರಿ 24 ಎನ್ಕೌಂಟರ್ಗಳಾಗಿದ್ದಾವೆ. ನಾನೀಗ ವಿಡಿಯೋ ಮಾಡುವಂತಹ ಸಂದರ್ಭದಲ್ಲಿ ಇದು 24 ಇದೆ. ಇನ್ನೊಂದು 2-3 ಗಂಟೆ ಬಿಟ್ಟರೆ ಇನ್ನೂ 2-3 ಜಾಸ್ತಿ ಆಗಿರಬಹುದು. ಪೊಲೀಸರು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳದೆ ಪಾತಕಿಗಳನ್ನು ಅಟ್ಟಾಡಿಸಿಕೊಂಡು ಹೊಡೆದು ಹಾಕುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಉತ್ತರ ಪ್ರದೇಶದ ಮೀರತ್, ಮುಜಾಫರ್ನಗರ್, ಫಾರೂಕಾಬಾದ್, ಫಿರೋಜಾಬಾದ್, ಮಥುರಾ, ಉನ್ನಾವ್, ಝಾನ್ಸಿ, ಬುಲಂದ್ ಶಹರ್, ಬಲಿಯಾ, ಲಕ್ನೌ, ಗಾಜಿಯಾಬಾದ್ ಜೊತೆಗೆ ಬರೇಲಿ ಒಟ್ಟು 15ಕ್ಕೂ ಹೆಚ್ಚು ಪ್ರದೇಶದಲ್ಲಿ ಎನ್ಕೌಂಟರ್ಗಳಾಗಿದ್ದಾವೆ. 24 ಜನರಿಗೆ ಗುಂಡು ಹೊಡೆಯಲಾಗಿದೆ. ಇದರಲ್ಲಿ ಪ್ರಮುಖವಾಗಿ ನರೇಶ್ ಎಂಬಂತಹ ರೌಡಿಯನ್ನು ಹತ್ಯೆ ಮಾಡಲಾಗಿದೆ. ಇವನಿಗೆ ಈ ಹಿಂದೆಯೇ ಪೊಲೀಸರು 50,000 ಇನಾಮನ್ನ ಘೋಷಣೆ ಮಾಡಿದ್ರು. ಈತನನ್ನ ಹುಡುಕಿ ಕೊಟ್ಟರೆ 50,000 ರೂಪಾಯಿ ಕೊಡ್ತೀವಿ ಅಂತ. ಈಗ ನರೇಶ್ನನ್ನ ಎನ್ಕೌಂಟರ್ನಲ್ಲಿ ಪೊಲೀಸರು ಬಲಿ ಹಾಕಿದ್ದಾರೆ. ಇನ್ನು ಮಿತ್ರರೇ, ಇಫ್ತಿಕಾರ್, ಈತನಿಗೆ ಶೈತಾನ್ ಅನ್ನುವಂತಹ ಇನ್ನೊಂದು ನೇಮ್ ಕೂಡ ಇತ್ತು. ಬರೇಲಿಯಲ್ಲಿ ಈತ ಬಹಳಷ್ಟು ಕ್ರಿಮಿನಲ್ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದ.
ಈತನಿಗೂ ಸಹ ಪೊಲೀಸರು ಡೈರೆಕ್ಟ್ ಟಿಕೆಟ್ ಕೊಟ್ಟಿದ್ದಾರೆ. ಇನ್ನೊಬ್ಬ ಇಂದ್ರಪಾಲ್, ಈತ 30 ಪ್ರಕರಣದಲ್ಲಿ ಪೊಲೀಸರಿಗೆ ಬೇಕಾಗಿದ್ದ. ಇವನನ್ನು ಕೂಡ ಪೊಲೀಸರು ಎನ್ಕೌಂಟರ್ನಲ್ಲಿ ಮುಗಿಸಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ, ಇವರೆಲ್ಲರೂ ಕೂಡ ರೌಡಿ ಶೀಟರ್ಗಳೇ, ಈ ಹಿಂದಿನಿಂದಲೂ ಕೂಡ ಕ್ರಿಮಿನಲ್ ಚಟುವಟಿಕೆಯಲ್ಲಿ ಭಾಗಿಯಾದಂಥವ್ರೆ. ಆದರೆ ಸ್ವಲ್ಪ ದಿನ ಇವರಿಗೆ ಪೊಲೀಸರು ಅವಕಾಶ ಕೊಟ್ಟಿದ್ರು. ಅಂದರೆ ಯಾವುದೇ ಎನ್ಕೌಂಟರ್ ಮಾಡ್ತಾ ಇರಲಿಲ್ಲ. ಜೀವನದಲ್ಲಿ ಬದಲಾವಣೆಯನ್ನು ತಂದುಕೊಂಡು ಸುಸೂತ್ರವಾಗಿ ಎಲ್ಲರಂತೆ ಬದುಕೋದಾದ್ರೆ ಬದುಕಲಿ ಅಂತ. ಆದರೆ ಇವ್ರು ಯಾರು ಮಾತು ಕೇಳುವ ಹಂಗೆ ಕಾಣಲಿಲ್ಲ. ಈಗ ಮತ್ತೆ ಕ್ರಿಮಿನಲ್ ಚಟುವಟಿಕೆಯಲ್ಲಿ ಆಕ್ಟಿವ್ ಆಗೋದಕ್ಕೆ ಶುರುವಾದರು. ಯಾವಾಗ ಪೊಲೀಸರು ಸ್ವಲ್ಪ ಸೈಲೆಂಟ್ ಆದ್ರು, ಇವರೆಲ್ಲರೂ ಕೂಡ ಆಕ್ಟಿವ್ ಆದರು. ಹೀಗಾಗಿ ಯೋಗಿ ಸರ್ಕಾರ ಪುನಃ ಎನ್ಕೌಂಟರ್ಗಳನ್ನು ಆರಂಭಿಸಿದೆ. ಮಿತ್ರರೇ, ಕರ್ನಾಟಕದಲ್ಲಿ ಕೂತಂತಹ ನಮಗೆ ಇಷ್ಟೊಂದು ಎನ್ಕೌಂಟರ್ಗಳ ಸುದ್ದಿಯನ್ನು ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಯಾಕೆಂತಂದರೆ ನಮ್ಮಲ್ಲಿ ಒಂದು ಎನ್ಕೌಂಟರ್ ಆದರೆ ಅದರ ಬಗ್ಗೆ ಪರ ವಿರೋಧ ಚರ್ಚೆ ಆಗುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ವರ್ಷಕ್ಕೊಂದು ಎನ್ಕೌಂಟರ್ ಸುದ್ದಿಯನ್ನು ಕೇಳೋದಕ್ಕೆ ಕಷ್ಟ. ಇಂತಹ ಪರಿಸ್ಥಿತಿ ಇರುವಂತಹ ಸಂದರ್ಭದಲ್ಲಿ ಉತ್ತರ ಪ್ರದೇಶದಲ್ಲಿ 48 ಗಂಟೆಗಳಲ್ಲಿ 24 ಎನ್ಕೌಂಟರ್ಗಳ, ಇದೆಲ್ಲ ಹೇಗೆ ಸಾಧ್ಯ? ಯೋಗಿ ಸರ್ಕಾರ ಈ ಒಂದು ಕ್ರಮವನ್ನು ಯಾಕೆ ಅನುಸರಿಸುತ್ತೆ ಅಂತ ಕೆಲವರಿಗೆ ಪ್ರಶ್ನೆ ಬರಬಹುದು. ಯೋಗಿ ಸರ್ಕಾರವೂ ಕೂಡ ಇಂತಹ ಎನ್ಕೌಂಟರ್ ಕಾರ್ಯಾಚರಣೆಯನ್ನು ಕೈಗೊಂಡಂತಹ ಸಂದರ್ಭದಲ್ಲಿ ಒತ್ತಡವನ್ನು ಎದುರಿಸೋದಿಲ್ಲ ಅಂತೇನಿಲ್ಲ. ಅಲ್ಲೂ ಕೂಡ ಈ ಮಾನವ ಹಕ್ಕುಗಳ ಹೋರಾಟಗಾರರು ಬಹಳಷ್ಟಿದ್ದಾರೆ. ಸರ್ಕಾರದ ಮೇಲೆ ಒತ್ತಡವನ್ನು ತರ್ತಾರೆ, ಸರ್ಕಾರದ ಕ್ರಮವನ್ನು ಟೀಕಿಸಲಾಗುತ್ತೆ, ಪ್ರತಿಭಟಿಸಲಾಗುತ್ತೆ, ಎಲ್ಲವೂ ಕೂಡ ಆಗತ್ತೆ. ಆದರೆ ಯೋಗಿ ಅದು ಯಾವುದಕ್ಕೂ ಕಿವಿ ಕೊಡೋದಿಲ್ಲ. ಕಾನೂನಾತ್ಮಕವಾಗಿ ನಾವು ಎನ್ಕೌಂಟರ್ ಮಾಡ್ತಾ ಇದ್ದೀವಿ, ಯಾವುದಾದ್ರೂ ಅಕ್ರಮವಾಗಿ ಆಗಿದೆ ಅಂತಂದ್ರೆ ಕೋರ್ಟಿಗೆ ಹೋಗಿ, ಇಷ್ಟೇ ಯೋಗಿ ಸರ್ಕಾರ ಹೇಳುವಂತಹದ್ದು. ಯೋಗಿ ಸರ್ಕಾರ ಎಷ್ಟು ರಫ್ ಅಂಡ್ ಟಫ್ ಆಗಿ ಈ ವಿಚಾರದಲ್ಲಿ ವರ್ತಿಸುತ್ತೆ ಅಂತಂದ್ರೆ, ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿಯಾಗಿ 8 ವರ್ಷಗಳಾಗ್ತಾ ಇದೆ. ಈ 8 ವರ್ಷದಲ್ಲಿ ಅವರು ಒಟ್ಟು 15,000ಕ್ಕೂ ಹೆಚ್ಚು ಎನ್ಕೌಂಟರ್ಗಳನ್ನು ಮಾಡಿಸಿದ್ದಾರೆ. ಈ ಎನ್ಕೌಂಟರ್ನಲ್ಲಿ ಒಟ್ಟು 240 ಪಾತಕಿಗಳನ್ನು ಹತ್ಯೆ ಮಾಡಲಾಗಿದೆ. ಹತ್ತತ್ರ 10,000 ಮಂದಿಗೆ ಕಾಲಿಗೆ ಗುಂಡು ಹೊಡೆದು ಎನ್ಕೌಂಟರ್ನಲ್ಲಿ ಗಾಯಗೊಳಿಸಲಾಗಿದೆ. ಇನ್ನು ಕೆಲವರಿಗೆ ಯೋಗಿ ಯಾಕೆ ಈ ಹಾದಿಯನ್ನು ತುಳಿದ್ರು, ಕಾನೂನಾತ್ಮಕವಾಗಿ ಇದನ್ನೆಲ್ಲ ಪರಿಹರಿಸಬಹುದಿತ್ತಲ್ವಾ ಅಂತ. ಉತ್ತರ ಪ್ರದೇಶದಲ್ಲಿ ಖಂಡಿತವಾಗ್ಲೂ ಅದು ಸಾಧ್ಯ ಇರಲಿಲ್ಲ. ಉತ್ತರ ಪ್ರದೇಶ ಅಕ್ಷರಶಃ ಗೂಂಡಾ ರಾಜ್ಯ ಆಗಿತ್ತು. ಯಾವ ಪರಿಸ್ಥಿತಿ ಅಲ್ಲಿತ್ತು ಕೇಳಿದ್ರೆ, ರೌಡಿಗಳೇ MLAಗಳಾಗ್ತಾ ಇದ್ರು, MP ಗಳಾಗ್ತಾ ಇದ್ರು, ಸರ್ಕಾರದ ಮೇಲೆ ಕಂಟ್ರೋಲನ್ನು ಇಟ್ಕೊಳ್ತಾ ಇದ್ರು. ಅಲ್ಲಿನ ಮುಖ್ಯಮಂತ್ರಿ ಇರಬಹುದು, ಸಚಿವರಿರಬಹುದು, ಎಲ್ಲರೂ ಕೂಡ ರೌಡಿಗಳ ಗುಲಾಮರಂತೆ ವರ್ತಿಸ್ತಾ ಇದ್ರು ಈ ಹಿಂದೆ. ಆ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಸಂಸದರಾಗಿದ್ದರು. ಯೋಗಿ ಆದಿತ್ಯನಾಥ್ ಇದೆಲ್ಲ ವಿಚಾರಗಳ ಕುರಿತಾಗಿ ಸಂಸತ್ನಲ್ಲೂ ಕೂಡ ಪ್ರಶ್ನೆ ಮಾಡಿದ್ರು. ಉತ್ತರ ಪ್ರದೇಶದಲ್ಲಿ ಇಂತಹ ಗೂಂಡಾ ರಾಜ್ಯ ನಡೀತಾ ಇದೆಯಲ್ಲ, ಸರ್ಕಾರ ಏನು ಕ್ರಮ ಕೈಗೊಳ್ತಾ ಇಲ್ಲ ಅಂತ ಆಗಾಗ ಪ್ರತಿಭಟಿಸಿದ್ರು, ಧ್ವನಿ ಎತ್ತಿದ್ರು. ಆದರೆ ಯಾವುದೇ ಸರ್ಕಾರಗಳು ಕೂಡ ಉತ್ತರ ಪ್ರದೇಶದ ರೌಡಿಗಳ ವಿಚಾರದಲ್ಲಿ ಏನೂ ಕ್ರಮ ಕೈಗೊಳ್ತಾ ಇರಲಿಲ್ಲ. ಹೀಗಾಗಿ 2017ರಲ್ಲಿ ಯಾವಾಗ ಯೋಗಿ ಮುಖ್ಯಮಂತ್ರಿ ಆದರೂ ತಕ್ಷಣವೇ ಅವರು ನಿರ್ಧಾರ ಮಾಡಿದ್ದೇನು ಕೇಳಿದ್ರೆ, ಗೂಂಡಾ ಮುಕ್ತ ಉತ್ತರ ಪ್ರದೇಶ. ಅಂದರೆ ಒಬ್ಬನೇ ಒಬ್ಬ ಗೂಂಡಾ ಕೂಡ ಉತ್ತರ ಪ್ರದೇಶದಲ್ಲಿ ಇರಬಾರ್ದು, ಕ್ರಿಮಿನಲ್ ಪ್ರಕರಣಗಳು ಉತ್ತರ ಪ್ರದೇಶದಲ್ಲಿ ದಾಖಲಾಗಬಾರದು. ಅದಕ್ಕೋಸ್ಕರವಾಗಿ ಪೊಲೀಸರು ಯಾವುದೇ ಹಾದಿಯನ್ನು ಹಿಡಿದ್ರೂ ಕೂಡ ನಾನು ಅವರನ್ನು ಬೆಂಬಲಿಸ್ತೀನಿ. ಇನ್ಮುಂದೆ ಉತ್ತರ ಪ್ರದೇಶದ ಪೊಲೀಸರು ಹಲ್ಲು ಕಿತ್ತಂತಹ ಹಾವುಗಳಲ್ಲ, ಅಥವಾ ಗೂಂಡಾಗಳಿಗೆ ಸಲಾಂ ಹೊಡ್ಕೊಂಡು ಅವ್ರು ಹೇಳದಂತೆ ಕೇಳ್ಕೊಂಡಿರುವಂತಹ ಪೊಲೀಸರಾಗಿ ಇರೋದಿಲ್ಲ. ಒಂದು ಕಡೆ ಕಾವಿ, ಇನ್ನೊಂದು ಕಡೆ ಕಾಕಿ, ಎರಡರ ಕದರನ್ನು ತೋರಿಸೋದಕ್ಕೆ ಯೋಗಿ ನಿರ್ಧಾರ ಮಾಡ್ತಾರೆ. ಹೀಗಾಗಿ ಯೋಗಿಯ ಮೊದಲ 5 ವರ್ಷ ಇತ್ತಲ್ಲ, ವಿಪರೀತವಾಗಿ ಎನ್ಕೌಂಟರ್ಗಳು ನಡೆದವು. ಅವನಿಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇರಲಿ, ಬೇಕಾದರೆ ಮಾಜಿ MP ಬೇಕಾದ್ರೂ ಆಗಿರಲಿ, ಯೋಗಿ ಅದು ಯಾವುದನ್ನು ಕೇಳಿಲ್ಲ, ಮುಲಾಜಿಲ್ಲದೆ ಗುಂಡು ಹೊಡೆಸಿದ್ರು. ಯೋಗಿಯ ಈ ಕಠಿಣ ಕ್ರಮವನ್ನ ಜನ ಕೂಡ ಇಷ್ಟಪಡೋದಕ್ಕೆ ಶುರು ಮಾಡಿದ್ರು. ಯಾಕೆ ಕೇಳಿದ್ರೆ, ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ರಾತ್ರಿ ಇರಲಿ ಹಗಲೊತ್ತು ಓಡಾಡೋದೇ ಕಷ್ಟ ಆಗಿತ್ತು. ಒಂದೊಂದು ಪ್ರದೇಶಕ್ಕೆ ಒಬ್ಬೊಬ್ಬ ರೌಡಿ ಆಳ್ವಿಕೆ ನಡೆಸ್ತಾ ಇದ್ದ. ದರೋಡೆ, ಮರ್ಡರ್, ರೇಪ್ ಇದೆಲ್ಲದೂ ಕೂಡ ಮಾಮೂಲಿ ವಿಚಾರ ಆಗಿತ್ತು, ಹೊಸದೇನೂ ಅನ್ನಿಸ್ತಾ ಇರಲಿಲ್ಲ. ಆದರೆ ಯಾವಾಗ ಯೋಗಿ ಅಧಿಕಾರಕ್ಕೆ ಬರ್ತಾರೆ, ಈ ರೀತಿಯಾಗಿ ನಿರಂತರವಾಗಿ ಎನ್ಕೌಂಟರ್ಗಳಾಗ್ತವೆ. ಅವನೆಷ್ಟೇ ಪ್ರಭಾವಿಯಾಗಿದ್ರೂ ಕೂಡ ಮುಲಾಜಿಲ್ಲದೆ ಪೊಲೀಸರು ಕ್ರಮ ಕೈಗೊಳ್ಳೋದಕ್ಕೆ ಶುರು ಮಾಡ್ತಾರಲ್ಲ, ಇಡೀ ಗೂಂಡಾ ಸಾಮ್ರಾಜ್ಯವೇ ನಡುಗಿ ಹೋಗ್ಬಿಡುತ್ತೆ. ಇದರಿಂದ ಜನಸಾಮಾನ್ಯರು ಬಹಳಷ್ಟು ಖುಷಿ ಪಡ್ತಾರೆ. ಹೀಗಾಗಿ 2022ರಲ್ಲಿ ಪುನಃ ಯೋಗಿ ಅಧಿಕಾರಕ್ಕೂ ಕೂಡ ಬರ್ತಾರೆ. ಇನ್ನು ಉತ್ತರ ಪ್ರದೇಶದಲ್ಲಿ ಯೋಗಿ ಈ ರೀತಿಯಾಗಿ ದಿಟ್ಟ ಕ್ರಮ ಕೈಗೊಳ್ತಾ ಇರೋದ್ರಿಂದ ರಾಜ್ಯದಲ್ಲಿ ಕ್ರೈಮ್ ರೇಟ್ ಬಹಳಷ್ಟು ಕಡಿಮೆ ಆಗಿದೆ. 2017ಕ್ಕೆ ಮುಂಚೆ ಹೋಲಿಸಿದ್ರೆ ಉತ್ತರ ಪ್ರದೇಶದಲ್ಲಿ ದರೋಡೆ ಪ್ರಕರಣಗಳು 85% ಕಡಿಮೆ ಆಗಿದೆ. ಕೊಲೆ ಪ್ರಕರಣಗಳು ಕೂಡ 15% ಕಡಿಮೆ ಆಗಿದೆ. ಯಾಕೆ ಕೊಲೆ ಪ್ರಕರಣಗಳನ್ನ ಕಂಪ್ಲೀಟ್ ಆಗಿ ನಿಗ್ರಹ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕೇಳಿದ್ರೆ, ಈ ಗೂಂಡಾಗಳು ಮಾಡ್ತಾ ಇದ್ರಲ್ಲ ಕೊಲೆ, ಅಂದ್ರೆ ರೌಡಿಗಳ ಕಾರಣದಿಂದ ಉಂಟಾಗ್ತಿದ್ದಂತಹ ಕೊಲೆಯ ಪ್ರಮಾಣ ಕಡಿಮೆ ಆಗಿದೆ. ಕೌಟುಂಬಿಕ ಕಾರಣಗಳಿಂದಾಗಿ, ಜಮೀನು ವ್ಯಾಜ್ಯಗಳಿಗಾಗಿ ಈ ರೀತಿಯಾಗಿ ಏನು ಕೊಲೆಗಳು ನಡೀತಾವಲ್ಲ, ಅದು ಈಗಲೂ ಕೂಡ ನಡೀತಾ ಇದೆ. ಇನ್ನು ಮಿತ್ರರೇ, ಯೋಗಿ ಆದಿತ್ಯನಾಥ್ ಈ ಕ್ರಿಮಿನಲ್ಗಳನ್ನ ಮುಗಿಸಬೇಕು ಅಂತ ನಿಂತ್ಕೊಂಡ್ರೆ ಯಾವ ಹಂತಕ್ಕೆ ಬೇಕಾದರೂ ಇಳಿತಾರೆ ಅನ್ನೋದಕ್ಕೆ ಅತೀಕ್ ಅಹಮದ್ ಮತ್ತು ಆತನ ಸಹೋದರನ ವಿಚಾರವೇ ಪ್ರತ್ಯಕ್ಷ ಸಾಕ್ಷಿ. ಈ ಅತೀಕ್ ಅಹಮದ್ ಇದ್ನಲ್ಲ, ಬಹಳ ದೊಡ್ಡ ಗ್ಯಾಂಗ್ಸ್ಟಾರ್, ಸಮಾಜವಾದಿ ಪಕ್ಷದ ನಾಯಕ ಕೂಡ ಹೌದು, ಈ ಹಿಂದೆ ಸಂಸದ ಕೂಡ ಆದಂತಹ ವ್ಯಕ್ತಿ. ಈತನನ್ನ ಅಷ್ಟು ಸುಲಭಕ್ಕೆ ಎನ್ಕೌಂಟರ್ ಮಾಡುವಂತಹದ್ದು ಕಷ್ಟ ಇತ್ತು. ಈತ ಪೊಲೀಸರ ಬಂಧನದಲ್ಲೂ ಕೂಡ ಇದ್ದ. ಆದರೂ ಸಹ ಆತನನ್ನ ಮತ್ತು ಆತನ ತಮ್ಮ ಅಶ್ರಫ್ನನ್ನ ಇಬ್ಬರನ್ನೂ ಹತ್ಯೆ ಮಾಡಲಾಯಿತು. ಈ ಹತ್ಯೆಯಲ್ಲಿ ಸರ್ಕಾರದ ಪಾತ್ರ ಇದೆ ಅಂತ ನೇರವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ.
ಈ ಗ್ಯಾಂಗ್ ಸ್ಟಾರ್ ಅತೀಕ್ ಅಹಮದ್ ಮತ್ತು ಆತನ ತಮ್ಮ ಅಶ್ರಫ್ ಇಬ್ರೂ ಕೂಡ ಪೊಲೀಸರ ಬಂದೋಬಸ್ತಿನಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲೇ ಜರ್ನಲಿಸ್ಟ್ಗಳ ರೂಪದಲ್ಲಿ ಬಂದಂತಹ ಗನ್ಮ್ಯಾನ್ಗಳು ನೇರವಾಗಿ ಅತೀಕ್ ಅಹಮದ್ ಮತ್ತು ಅಶ್ರಫ್ಗೆ ಗುರಿ ಇಟ್ಟು ಗುಂಡು ಹೊಡಿತಾರೆ. ಸ್ಪಾಟ್ನಲ್ಲೇ ಇಬ್ರು ಸತ್ತು ಹೋಗ್ತಾರೆ. ಇದರ ಹಿನ್ನೆಲೆ ಮುನ್ನೆಲೆ ಏನನ್ನೂ ಕೂಡ ನಾನು ವಿವರಿಸೋದಿಲ್ಲ, ನೀವೇ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಕಲ್ಪನೆಗೆ ಬಂದಿರುತ್ತೆ ಏನಾಗಿದ್ದಿರಬಹುದು ಅಂತ. ಅಂದ್ರೆ ಗೂಂಡಾಗಳನ್ನ ಮಟ್ಟ ಹಾಕೋದಕ್ಕೋಸ್ಕರವಾಗಿ ಯೋಗಿ ಸರ್ಕಾರ ಯಾವ ಲೆವೆಲ್ಗೆ ಬೇಕಾದ್ರೂ ಇಳಿತಾ ಇದೆ. ಒಂದು ಸಣ್ಣ ವಿರಾಮದ ಬಳಿಕ ಯೋಗಿ ಸರ್ಕಾರ ಮತ್ತೆ ಮೈ ಕೊಡವಿ ನಿಂತಿದೆ. ಗೂಂಡಾಗಳನ್ನ ಮಟ್ಟ ಹಾಕೋದಕ್ಕೋಸ್ಕರವಾಗಿ ಆಪರೇಷನ್ ಕಲಾಸ್ ಮತ್ತು ಆಪರೇಷನ್ ಲಂಗಡಾ ಹೆಸರಿನಲ್ಲಿ ಇಡೀ ಉತ್ತರ ಪ್ರದೇಶದಲ್ಲಿ 24x7 ಕಾರ್ಯಾಚರಣೆ ನಡೀತಾ ಇದೆ. ಇದಿಷ್ಟು ಉತ್ತರ ಪ್ರದೇಶದಲ್ಲಿ ಆಗ್ತಿರುವಂತಹ ಎನ್ಕೌಂಟರ್ ಕಾರ್ಯಾಚರಣೆ ಕುರಿತಾಗಿ ಒಂದಿಷ್ಟು ಮಾಹಿತಿ. ಈ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಈ ರೀತಿಯ ಎನ್ಕೌಂಟರ್ಗಳನ್ನ ನೀವು ಒಪ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.